ವಿಜಯನಗರದಲ್ಲಿ ಗುಜರಿ ಫ್ಯಾಕ್ಟರಿ ದಗದಗ ಅಂತ ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಹೊತ್ತಿ ಉರಿದಿದೆ ಗುಜರಿ ಫ್ಯಾಕ್ಟರಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಕಿಯ ಕೆನ್ನಾಲಿಗೆಗೆ ಗುಜರಿ ಫ್ಯಾಕ್ಟರಿ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ನೋಡ್ತಾ ಇದ್ದಂತೆ ಬೆಂಕಿ ಆವರಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ ಇಡೀ ಫ್ಯಾಕ್ಟರಿ. ಪಕ್ಕದಲ್ಲಿದ್ದಂತಹ ಕಾರ್ಖಾನೆಗೂ ಸಹ ಬೆಂಕಿ ಆವರಿಸಿಕೊಂಡಿದೆ. ಕಾರ್ಖಾನೆಯ ಒಳಗಿದ್ದಂತಹ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಹಾಗಾಗಿ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ವಿಜಯನಗರದ ಹೂವಿನಹಡಗಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗುಜರಿ ಫ್ಯಾಕ್ಟರಿಯಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸ್ಕೊಂಡಿದೆ. ಹೇಗೆ ಬೆಂಕಿ ಹೊತ್ಕೊಂತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಆಗ್ತಾ ಇದೆ. ಪಕ್ಕದಲ್ಲೇ ಇದ್ದಂತಹ ಕಾರ್ಖಾನೆಗೂ ಸಹ ಬೆಂಕಿ ಆವರಿಸಿಕೊಂಡಿದೆ. ಅಂದ್ರೆ ಕಾರ್ಖಾನೆಯಲ್ಲಿದ್ದಂತಹ ಎಲ್ಲ ಕಾರ್ಮಿಕರನ್ನ ಸಹ ರಕ್ಷಣೆ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಗುಜರಿ ಫ್ಯಾಕ್ಟರಿ ಹೊತ್ತಿ ಉಳಿತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಅಕ್ಕಪಕ್ಕದಲ್ಲಿದ್ದಂತಹ ಕಾರ್ಖಾನೆ ಕಟ್ಟಡಗಳು ಅವುಗಳಿಗೂ ಸಹ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ರನ್ಯಾ ಚಿನ್ನದಾಟದಲ್ಲಿ ಪ್ರಭಾವಿಗಳ ಬುಡಕ್ಕೆ ಗಬಿಸಿ ನೀರು. ರನ್ಯಾ ಮಲತಂದೆ ರಾಮಚಂದ್ರ ರಾವ್ಗೂ ಸಹ ವಿಚಾರಣೆಯ ಬಿಸಿ ತಟ್ಟೋ ಸಾಧ್ಯತೆ ಇದೆ. ಗೌರವ್ ಗುಪ್ತಾ ಹಾಗೆ ವಂಶಿ ಕೃಷ್ಣ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ. ರನ್ಯಾ ಮಲತಂದೆ ರಾಮಚಂದ್ರ ರಾವ್ ಅವರಿಗೂ ಸಹ ವಿಚಾರಣೆಯ ಬಿಸಿ ತಟ್ಟುವಂತಹ ಎಲ್ಲ ಸಾಧ್ಯತೆಯನ್ನು ಸಹ ಕಂಡು ಬರ್ತಾ ಇದೆ. ಈಗಾಗಲೇ ಗೌರವ್ ಗುಪ್ತಾ ವಂಶಿ ಕೃಷ್ಣ ನೇತೃತ್ವದಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಕೆಲವರನ್ನ ವಿಚಾರಣೆ ಸಹ ಮಾಡಲಾಗಿದೆ ಈ ಅಧಿಕಾರಿಗಳಿಂದ. ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ತನಿಖೆಗಿಳಿದಿದ್ದಾರೆ ಈ ಅಧಿಕಾರಿಗಳು. ಈವರೆಗೂ ಸಹ 3 ವಿಚಾರಣೆಯನ್ನ ನಡೆಸಲಾಗಿದೆ. ಬಸವರಾಜು, ಮಹಂತೇಶ್, ವೆಂಕಟರಾಜು ಈ 3ರನ್ನ ವಿಚಾರಣೆ ನಡೆಸಿ ಪ್ರೋಟೋಕಾಲ್ ಉಲ್ಲಂಘನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಯಾವ ರೀತಿಯಾಗಿ ಪರ್ಮಿಷನ್ ಕೊಟ್ರಿ, ಪ್ರೋಟೋಕಾಲ್ ಅನ್ನ ಯಾವ ರೀತಿ ಫಾಲೋ ಮಾಡಿದೀರಾ ನೀವು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನ ಸಹ ಈಗ ಪಡೆದುಕೊಂಡಿದ್ದಾರೆ 3ರಿಂದ. ಬಸವರಾಜು, ಮಹಂತೇಶು ಹಾಗೆ ವೆಂಕಟರಾಜು ಈ 3ರನ್ನ ಸಹ ತನಿಖಾಧಿಕಾರಿಗಳು ವಿಚಾರಣೆಯನ್ನ ನಡೆಸಿ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಗೌರವ್ ಗುಪ್ತಾ ಹಾಗೆ ವಂಶಿ ಕೃಷ್ಣ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ. ಈ ತನಿಖೆ ಇನ್ನು ಮುಂದುವರೆದು ರನ್ಯಾ ಮಲತಂದೆ ಇದ್ದಾರಲ್ಲ ರಾಮಚಂದ್ರ ರಾವ್ ಅವರಿಗೂ ಸಹ ವಿಚಾರಣೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ. ಹಾಗಾಗಿ ರನ್ಯಾ ತಂದೆಗೂ ಸಹ ಬಿಸಿ ಮುಟ್ಟುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಪ್ರೋಟೋಕಾಲ್ ಕೊಟ್ಟಂತಹ ಅವಕಾಶ ಮಾಡಿಕೊಟ್ಟಂತಹ ಅಧಿಕಾರಿಗಳಿದ್ರಲ್ಲ ಅವರಿಗೆಲ್ಲರಿಗೂ ಸಹ ಈಗ ವಿಚಾರಣೆಯ ಬಿಸಿ ತಟ್ಟಿದೆ. ಸಿಬ್ಬಂದಿ ವಿಚಾರಣೆ ವೇಳೆ ಸ್ಫೋಟಕವಾದಂತಹ ಮಾಹಿತಿ ಬಹಿರಂಗ ಆಗಿದೆ. ಡಿಜಿಪಿ ರಾಮಚಂದ್ರ ರಾವ್ಗೂ ಸಹ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ರನ್ಯಾ ಸ್ಮಗ್ಲಿಂಗ್ ವಿಚಾರ ರಾಮಚಂದ್ರ ರಾವ್ಗೆ ಗೊತ್ತಿತ್ತ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಯಾಕಂದ್ರೆ ರನ್ಯಾ ರಾವ್ ದುಬೈ ಪ್ರಯಾಣ ಡಿಜಿಪಿಗೆ ತಿಳಿದಿತ್ತ, ಗೋಲ್ಡ್ ಸ್ಮಗ್ಲಿಂಗ್ ಮಾಹಿತಿ ಗೊತ್ತಿಲ್ಲ ಅಂತ ಡಿಜಿಪಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಸಿಬ್ಬಂದಿ ವಿಚಾರಣೆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಮಾಹಿತಿನೇ ಬೇರೆ. ರನ್ಯಾಳನ್ನ ಕರೆತರುವಂತೆ ಸಿಬ್ಬಂದಿಗೆ ಸೂಚನೆಯನ್ನ ಕೊಟ್ಟಿದ್ದು ಯಾಕೆ ಹಾಗಾದ್ರೆ? ಡಿಜಿಪಿ ಸೂಚನೆಯಂತೆ ರನ್ಯಾಳನ್ನ ಕರೆದುಕೊಂಡು ಬರ್ತಾ ಇದ್ರ. ತನಿಖೆಗಿಳಿದ ಅಧಿಕಾರಿಗಳಿಗೆ ಡಿಜಿಪಿ ಮೇಲೆ ಅನುಮಾನ ಮೂಡ್ತಾ ಇದೆ. ಈಗ ದಾಖಲೆ ಮೂಲಕ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಸಿಬ್ಬಂದಿ ಹಾಗೂ ಡಿಜಿಪಿ ನಡುವಿನ ಸಂಭಾಷಣೆಯ ಮಾಹಿತಿ ಕಲೆ ಹಾಕಲಾಗ್ತಿದೆ. ರಾಮಚಂದ್ರ ರಾವ್ ರತ್ತ ಈಗ ಕೇಸ್ನ ತನಿಖೆ ತಿರುಕೊಳ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ರಾಮಚಂದ್ರ ರಾವ್ಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಅಧಿಕಾರಿಗಳು ತಿಳಿದು ಬಂದಿದೆ. ರನ್ಯಾ ರಾವ್ ದುಬೈ ಪ್ರಯಾಣ ಡಿಜಿಪಿ ಹಾಗಾದ್ರೆ ಮೊದಲೇ ತಿಳಿದಿತ್ತ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಡಿಜಿಪಿ ಹೇಳ್ತಾ ಇರೋದು ನನಗೆ ಈ ವಿಚಾರ ಏನು ಗೊತ್ತಿಲ್ಲ ಅಂತ. ಆದ್ರೆ ಸಿಬ್ಬಂದಿಗಳು ಕೊಡ್ತಾ ಇರುವಂತಹ ಮಾಹಿತಿನೇ ಬೇರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.